ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಹೋಮೋಲಾಗಸ್ ಸೀರೀಸ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಐಯುಪ್ಯಾಕ್ ನಾಮೆನ್ಕ್ಲೇಚರ್ನಲ್ಲಿ ಈ ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಿಮಗೆ ಐಯುಪ್ಯಾಕ್ ನಾಮೆನ್ಕ್ಲೇಚರ್ ಮಾಡುವಾಗ ಗೊತ್ತಾಗುತ್ತೆ ಈ ಫಂಕ್ಷನಲ್ ಗ್ರೂಪ್ಸ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಓಕೆ, ಸೊ ನೌ ವಿ ವಿಲ್ ಸ್ಟಾರ್ಟ್ ದ ಫಂಕ್ಷನಲ್ ಗ್ರೂಪ್ ಫಸ್ಟ್, ದೆನ್ ವಿ ವಿಲ್ ಸಿ ಹೋಮೋಲಾಗಸ್ ಸೀರೀಸ್. ವಾಟ್ ಈಸ್ ಮೀನ್ ಬೈ ಫಂಕ್ಷನಲ್ ಗ್ರೂಪ್? ಫಂಕ್ಷನಲ್ ಗ್ರೂಪ್ ಎಂದರೆ ಏನು? An atom or group of atoms, okay, which determines the properties of organic compound. Okay, now organic chemistry nalli first ಏನು ಮಾಡ್ತೀವಿ? Organic chemistry nalli will study the organic compounds alva, will study organic compounds, right? Here a group of atoms or an atom which determines properties of organic compound. ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಮೀಥೇನ್ ಗೊತ್ತಲ್ವಾ? ಮೀಥೇನ್, ಓಕೆ, ಇದನ್ನು ನಾವು ಹೇಗೆ ಬರಿತೀವಿ? CH4 ಅಂತ ಬರಿತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್ ಫಂಕ್ಷನಲ್ ಗ್ರೂಪ್, ಓಕೆ, ಫಾರ್ ಎಕ್ಸಾಂಪಲ್ OH ಅಂತ ಅಂದ್ಕೊಳ್ಳೋಣ. ಡ್ಯಾಶ್ ಇದ್ದರೆ ಈ ಸೈಡು ಅಟ್ಯಾಚ್ ಆಗುತ್ತೆ ಅಂತ. ಓಕೆ, ವೆನ್ ದಿಸ್ ಫಂಕ್ಷನಲ್ ಗ್ರೂಪ್ ಇದಕ್ಕೆ ಯಾವಾಗ ಇದು ಈ ರೀತಿ ಇರುತ್ತಲ್ಲ CH4, ರೈಟ್, ವೆನ್ ದಿಸ್ H ಈಸ್ ರಿಮೂವ್ಡ್ and this OH is added to this ಅಂದರೆ this will become methanol. Okay, this will become methanol. Here it is methane. Okay, see, the methaneಗೂ methanolಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಹಿಯರ್ ಈ OH ಅನ್ನೋದು ಫಂಕ್ಷನಲ್ ಗ್ರೂಪ್, ಇದು ಈ ಆಲ್ಕೈಲ್ ಗ್ರೂಪ್ಗೆ ಇದು ಆ್ಯಡ್ ಆಗೋದ್ರಿಂದ ನಮಗೆ ಈ ಮೀಥೇನ್ ಪ್ರಾಪರ್ಟಿನೇ ಚೇಂಜ್ ಆಗಿಬಿಡುತ್ತೆ. ಈ ಮೀಥೇನ್ ಪ್ರಾಪರ್ಟಿ ಏನಿರುತ್ತೆ ಅದು ಆಲ್ಕೋಹಾಲ್ ಪ್ರಾಪರ್ಟೀಸ್ ಏನಿರುತ್ತೆ ಅದಕ್ಕೆ ರೆಸೆಂಬಲ್ ಆಗಿಬಿಡುತ್ತೆ ಬೈ ಆ್ಯಡಿಂಗ್ ದಿಸ್ ಫಂಕ್ಷನಲ್ ಗ್ರೂಪ್. ಓಕೆ, ಹಾಗೆ ಒಂದು ವೇಳೆ ನಾವು CHOನ ಇದನ್ನು ಆ್ಯಡ್ ಮಾಡಿದರೆ ಇದು ಯಾವುದು? ಇದು ಬಂದುಬಿಟ್ಟು ಆಲ್ಡಿಹೈಡ್ ಅಂತ ಕರಿತೀವಿ, ಆಲ್ಡಿಹೈಡ್ ಕ್ಲಾಸ್ ಇದು ಬಂದುಬಿಟ್ಟು. ಓಕೆ, ಇಲ್ಲಿ CHO ಅಂದರೆ ಇದು ಗ್ರೂಪ್ ಆಫ್ ಆಟಮ್ಸ್ ಇದೆ. ಸೊ ವೆನ್ ದಿಸ್ ಗ್ರೂಪ್ ಆಫ್ ಆಟಮ್ಸ್ ವೆನ್ ಇಟ್ ಈಸ್ ಅಟ್ಯಾಚ್ ಟು ಸಮ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಆ ಆರ್ಗ್ಯಾನಿಕ್ ಕಾಂಪೌಂಡ್ ಇದು ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ ಆ ಆರ್ಗ್ಯಾನಿಕ್ ಕಾಂಪೌಂಡ್ ಬಂದುಬಿಟ್ಟು ಆವಾಗ ಆಲ್ಡಿಹೈಡ್ ಪ್ರಾಪರ್ಟಿನ ಅದು ಕ್ಯಾರಿ ಮಾಡುತ್ತೆ. ಓಕೆ, ಆವಾಗ ಅದು ಆಲ್ಡಿಹೈಡ್ ಪ್ರಾಪರ್ಟಿನ ಅದು ಕ್ಯಾರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ CHO ಏನಾದ್ರೂ ಈ ಥರ, ಓಕೆ, ಈ ಥರ ಇತ್ತಲ್ವ, ಇದು ಮೀಥೈಲ್ ಅಲ್ವಾ, ಇದು ಇಲ್ಲಿ ಏನಾದ್ರೂ ಇದು ಆ್ಯಡ್ ಆಗಿಬಿಟ್ರೆ, ಓಕೆ, ಈ ಥರ ಇರುತ್ತೆ ಆಲ್ಡಿಹೈಡ್. ಓಕೆ, ಇಲ್ಲಿ H ಇಲ್ಲಿ O ಅಟ್ಯಾಚ್ ಆಗಿರುತ್ತೆ. ಸೊ ವೆನ್ ದಿಸ್ ಗ್ರೂಪ್ ಆಫ್ ಆಟಮ್ಸ್ ಈಸ್ ಅಟ್ಯಾಚ್ ಟು ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಟ್ ಈಸ್ ನೋ ಮೋರ್ ಮೀಥೇನ್. ಇದು ಬಂದುಬಿಟ್ಟು ನಮಗೆ ಆಲ್ಡಿಹೈಡ್ ಪ್ರಾಪರ್ಟೀಸ್ನ ಇದು ನಮಗೆ ಕ್ಯಾರಿ ಮಾಡುತ್ತೆ. ಇದು ಹೇಗೆ ಅಂದರೆ ಫಂಕ್ಷನಲ್ ಗ್ರೂಪ್ಸ್, ಫಾರ್ ಎಕ್ಸಾಂಪಲ್ ನೀವು ಒಂದು ರೈಸ್ ಪ್ರಿಪೇರ್ ಮಾಡ್ತೀರಾ, ಆ ರೈಸಲ್ಲಿ ಏನಿರುತ್ತೆ ಅಂದರೆ ಸಾಲ್ಟ್, ವಾಟರ್, ಓಕೆ, ಆನಿಯನ್, ಚಿಲ್ಲಿ, ಇದಿಷ್ಟಿರುತ್ತೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಓಕೆ, ಇದು ಆವಾಗ ಸಮ್ ರೈಸ್ ಅಂತ ನೀವು ಕರಿತೀರಾ. ಓಕೆ, ಯು ಕ್ಯಾನ್ ನೇಮ್ ಸಮಥಿಂಗ್ ಟು ದಿಸ್ ರೈಸ್. ಓಕೆ, ಬಟ್ ವೆನ್ ಯು ಆ್ಯಡ್ ಪುದೀನಾ, ಜಸ್ಟ್ ಐ ಆಮ್ ಟೆಲ್ಲಿಂಗ್ ದ ಕೀ ಇಂಗ್ರೀಡಿಯೆಂಟ್ಸ್. ಓಕೆ, ಇಫ್ ಯು ಆ್ಯಡ್ ಪುದೀನಾ ಅಂದರೆ ಈ ರೈಸ್ಗೆ ಇಟ್ ವಿಲ್ ಬಿಕಮ್ ಪಲಾವ್. ಓಕೆ, ದೆನ್ ಇಫ್ ಯು ಆ್ಯಡ್ ಲೆಮನ್ ಅಂದರೆ ಇಟ್ ವಿಲ್ ಬಿಕಮ್ ಲೆಮನ್ ರೈಸ್. ಇಫ್ ಯು ಆ್ಯಡ್ ಸಮ್ ಪುಳಿಯೋಗರೆ ಪೌಡರ್ ಅಂದರೆ ಇಟ್ ವಿಲ್ ಬಿಕಮ್ ಪುಳಿಯೋಗರೆ ರೈಸ್. ಸೊ ದೀಸ್ ಆರ್ ದ ಕೀ ಇಂಗ್ರೀಡಿಯೆಂಟ್ಸ್. ಓಕೆ, ಇದನ್ನು ನೀವು ಆ್ಯಡ್ ಮಾಡೋದ್ರಿಂದ ದಿಸ್ ಏನು ರೈಸ್ ಇರುತ್ತೆ ಅದನ್ನು ನಾವು ಈ ಪ್ರಾಪರ್ಟಿನ ಇದು ತೊಗೊಳುತ್ತೆ. ಓಕೆ, ಸೇಮ್ ಲೈಕ್ ಫಂಕ್ಷನಲ್ ಗ್ರೂಪ್ ಏನಾಗುತ್ತೆ, ನಾವು ಕೆಲವು ಗ್ರೂಪ್ ಆಫ್ ಆಟಮ್ಸ್ ಅಥವಾ ಆಟಮ್ಸ್ನ ನಾವು ಅದಕ್ಕೆ ಅಟ್ಯಾಚ್ ಆಗೋದ್ರಿಂದ ಅದು ಆ ಪ್ರಾಪರ್ಟೀಸ್ನ ಅಂದರೆ ಆ ಫಂಕ್ಷನಲ್ ಗ್ರೂಪ್ಗೆ ಏನು ಪ್ರಾಪರ್ಟೀಸ್ ಇರುತ್ತೆ ಕೆಲವೊಂದು ಆ ಪ್ರಾಪರ್ಟೀಸ್ಗಳನ್ನೇ ಕ್ಯಾರಿ ಮಾಡುತ್ತೆ. ದಟ್ ಈಸ್ ಆ್ಯನ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಪರ್ಟೀಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೇವೆ. ನಾವು ವಿಲ್ ಸ್ಟಡಿ ಸಮ್ ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ಸ್. ಓಕೆ, ನೆಕ್ಸ್ಟ್ ಐಯುಪ್ಯಾಕ್ ನಾಮೆನ್ಕ್ಲೇಚರ್ ಏನು ಮಾಡ್ತೀವಿ ನಾವು, ಅಲ್ಲಿ ನಾವು ಆ ನಾಮೆನ್ಕ್ಲೇಚರ್ನಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ಒನ್ ಅಲ್ಕೇನ್. ಅಲ್ಕೇನ್ಸ್ನ ನಾವು ಸಫಿಕ್ಸಲ್ಲಿ ಯೂಸ್ ಮಾಡ್ತೀವಿ ಮೇಯ್ನಾಗಿ. ಓಕೆ, ಇದನ್ನು ಹೇಗೆ ಯೂಸ್ ಮಾಡ್ತೀವಿ? ಏನ್ ನೆನಪಿದೆಯಲ್ವಾ? ಸಿ, ಮೀಥೇನ್ ಅಂದರೆ ಇಲ್ಲಿ ನಮಗೆ ಸಿಂಗಲ್ ಬಾಂಡ್ ಇರುತ್ತೆ ಅಲ್ವಾ? ಸಿಂಗಲ್ ಬಾಂಡ್ ಇದ್ದರೆ ನಾವು ಏನು ಕರಿತೀವಿ? ಅಲ್ಕೇನ್ಸ್ ಅಂತ ಕರಿತೀವಿ. ಇಲ್ಲಿ ನಾವೇನು ಆ್ಯಡ್ ಮಾಡ್ತೀವಿ? ಸಿ,
ಅಲ್ಕೇನ್ ಅಂದರೆ ಇದನ್ನು ನಾವು ಮೆತ್ ಅಂದರೆ ಏನು, ಒಂದು ಕಾರ್ಬನ್ ಇದ್ದರೆ ಒಂದು ಕಾರ್ಬನ್ ಇದ್ದರೆ ನಾವು ಅದನ್ನು ಮೆತ್ ಅಂತ ಕರಿತೀವಿ. ಓಕೆ, ರೂಟ್ ವರ್ಡ್. ಇಲ್ಲಿ ಸಫಿಕ್ಸ್ ಏನಿದೆ, ಸಿಂಗಲ್ ಬಾಂಡ್ ಅಲ್ವಾ ಎಲ್ಲದಕ್ಕೂ, ಅದಕ್ಕೆ ನಾವು ಏನ್ ಅಂತ ಇಲ್ಲಿ ಆ್ಯಡ್ ಮಾಡ್ತೀವಿ. ಅದಕ್ಕೆ ಇಟ್ ವಿಲ್ ಬಿಕಮ್ ಮೆಥೇನ್. ಓಕೆ, ನೆಕ್ಸ್ಟ್ ಅಲ್ಕೀನ್ಸ್. ಓಕೆ, ಅಲ್ಕೀನ್ಸ್ನಲ್ಲಿ ಯಾವುದು, ಇಲ್ಲಿ ನಾವು ಫಂಕ್ಷನಲ್ ಗ್ರೂಪ್ ಅಲ್ಕೇನಲ್ಲಿ ಇರೋದೇ ಸಿಂಗಲ್ ಬಾಂಡ್ ಇರುತ್ತೆ. ಓಕೆ, ಅಲ್ಕೀನ್ಸ್ನಲ್ಲಿ ನಮಗೆ ಹೇಗಿರುತ್ತೆ, ಬಿಟ್ವೀನ್ ಸಿ ನಮಗೆ ಇಲ್ಲಿ ಡಬಲ್ ಬಾಂಡ್ ಇರುತ್ತೆ ಈ ಥರ. ಓಕೆ, ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಹೆಚ್ ಈ ಥರ ಇದ್ರೆ ಏನು ಕರಿತೀವಿ, ಇದನ್ನು ನಾವು ಈಥೀನ್ ಅಂತ ಕರಿತೀವಿ ಅಲ್ವಾ. ಸೊ ನಾವು ಐ ವಿಲ್ ರೈಟ್ ದ ಜನರಲ್ ಫಾರ್ಮುಲಾ ಹಿಯರ್. ಇಫ್ ವಿ ಕನ್ಸಿಡರ್ ಅ ಸಫಿಕ್ಸ್ ಅಂದರೆ ಹಿಯರ್ ಇಟ್ ವಿಲ್ ಕಮ್ ಈಥೀನ್. ಓಕೆ, ಫಾರ್ ಎಕ್ಸಾಂಪಲ್ ಹಿಯರ್ ನಮಗೆ 2 ಈ ಥರ ಇದ್ದರೆ, 2 ಕಾರ್ಬನ್ ಇದ್ದರೆ ನಾವೇನು ಕರಿತೀವಿ, ಇತ್. ಓಕೆ, ಇಲ್ಲಿ ನಮಗೆ ಈ ಥರ ಹೈಡ್ರೋಜನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಏನು ಕರಿತೀವಿ, ಈನ್. ಓಕೆ, ಈಥೀನ್ ಆಗುತ್ತೆ ಇದೀಗ. ನೆಕ್ಸ್ಟ್ ಅಲ್ಕೈನ್ಸ್. ಅಲ್ಕೈನ್ಸ್ ಅಂದರೆ ಏನಿರುತ್ತೆ, ನಮಗೆ ಟ್ರಿಪಲ್ ಬಾಂಡ್ ಇರುತ್ತೆ ಈ ಥರ ಅಲ್ವಾ. ಸೊ ಇಫ್ ಯು ರೈಟ್ ದ ಸಫಿಕ್ಸ್ ಅಂದರೆ ಐನ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಈ ಥರ ಇದ್ದರೆ, ಇಲ್ಲಿ ಹೆಚ್ ಇದ್ದರೆ, ಓಕೆ, ಸೊ ಸಿ ಎಷ್ಟಿದೆ, 2 ಇದೆ, ರೈಟ್. ಅಂದರೆ 2 ಇದ್ದರೆ ಏನು ಬರುತ್ತೆ, ಎತ್ ಬರುತ್ತೆ ಅಲ್ವಾ. ನೆಕ್ಸ್ಟ್ 3 ಬಾಂಡ್ಸ್ ಇದ್ದರೆ ಏನಾಗುತ್ತೆ, ಐನ್ ಆಗುತ್ತೆ. ಸೊ ಇಥೈನ್. ಓಕೆ, ದಿಸ್ ವಿಲ್ ಬಿ ದ ನೇಮ್ ಆಫ್ ದಿಸ್ ಕಾಂಪೌಂಡ್. ಈ ಥರ ನಾವು ನೇಮಿಂಗ್ ಮಾಡ್ತಾ ಹೋಗ್ತೀವಿ. ಅಂದರೆ ವಿಲ್ ಕನ್ಸಿಡರ್ ದಿಸ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಆ್ಯಸ್ ಎ ಫಂಕ್ಷನಲ್ ಗ್ರೂಪ್ ಸಮಟೈಮ್ಸ್. ಓಕೆ, ಆ್ಯಂಡ್ ಹೆಲೈಟ್ಸ್. ಹೆಲೈಟ್ಸ್ ಅಂದರೆ ಯಾವುದು, ಎಕ್ಸ್ ಕಾಂಪೌಂಡ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವು ಓದಿದ್ದೀರಲ್ವ ಹೆಲೈಟ್ಸಲ್ಲಿ. ಸೊ ಇದು ಬಂದುಬಿಟ್ಟು ನಮಗೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಆಗಿರುತ್ತೆ. ಇದು ಏನಾದರೂ ಫಂಕ್ಷನಲ್ ಗ್ರೂಪ್ ಆಗಿದ್ದರೆ ನಾವು ಏನು ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ ಅಂದರೆ ಹ್ಯಾಲೋ ಅಂತ ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ನಾವು ಇದನ್ನು ಹ್ಯಾಲೋ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ನಾವು ಏನು ಕಾಂಪೌಂಡ್ ನೇಮ್ ಇರುತ್ತೆ ಅದನ್ನು ಬರಿತೀವಿ. ಎಫ್ ಇದ್ದರೆ ಫ್ಲೋರೋ ಅಂತ ಬರಿತೀವಿ. ಓಕೆ, ಸಿ ಇದ್ದರೆ ಕ್ಲೋರೋ ಅಂತ ಬರಿತೀವಿ. ಓಕೆ, ಬಿ ಆರ್ ಇದ್ದರೆ ಬ್ರೋಮೋ, ಐ ಇದ್ದರೆ ಐಡೋ ಅಂತ ಬರಿತೀವಿ. ಅಂದರೆ ಜನರಲ್ ಆಗಿ ನಾವು ಹ್ಯಾಲೋ ಅಂತ ಬರಿತೀವಿ. ನೆನಪಿರಲಿ, ಈ ಪ್ರಿಫಿಕ್ಸ್ ಸಫಿಕ್ಸ್ಗಳನ್ನು ನಾವು ಐಯುಪ್ಯಾಕ್ ನಾಮನ್ಕ್ಲೇಚರ್ನಲ್ಲಿ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಆಲ್ಕೋಹಾಲ್. ಫಂಕ್ಷನಲ್ ಗ್ರೂಪ್ ಯಾವುದಿರುತ್ತೆ, ಇಲ್ಲಿ OH ಅಟ್ಯಾಚ್ ಆಗಿರುತ್ತೆ. ಓಕೆ, ಇದನ್ನು ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಹೈಡ್ರಾಕ್ಸಿ ಆಗುತ್ತೆ. ಓಕೆ, ಅದನ್ನೇ ನಾವು ಸಫಿಕ್ಸ್ ಆಗಿ ಲಾಸ್ಟಲ್ಲಿ ಬರೆದ್ರೆ ಏನಾಗುತ್ತೆ, OL ಆಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಲ್ಡಿಹೈಡ್. ಇಲ್ಲಿ CHO ಇರುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಇಲ್ಲಿ ಇದನ್ನು ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದ್ರೆ ಫಾರ್ಮೈಲ್ ಇರುತ್ತೆ. ಓಕೆ, ಆರ್ OXO ಆಕ್ಸೋ ಅಂತ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನೇ ನಾವು ಸಫಿಕ್ಸಲ್ಲಿ ಯೂಸ್ ಮಾಡಿದ್ರೆ CAL ಅಂತ ಮಾಡ್ತೀವಿ, ಆಲ್ ಅಂತ ಮಾಡ್ತೀವಿ. OH ಇದ್ದರೆ ಆಲ್. ಓಕೆ, ಮೆಥೆನಾಲ್ ಅಂತ ಯೂಸ್ ಮಾಡ್ತೀವಿ. ಇಲ್ಲೇನಾದ್ರೂ CHO ಇದ್ದರೆ ನಮಗೆ ಆಲ್ ಅಂತ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕೀಟೋನ್ಸ್. ಕೀಟೋನ್ಸಲ್ಲಿ ಹೇಗಿರುತ್ತೆ, ಈ ರೀತಿ ಇರುತ್ತೆ. ಓಕೆ, ಇದನ್ನು ನಾವು ಆಕ್ಸೋ ಅಥವಾ ಕೀಟೋ ಅಂತಲೂ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಸಫಿಕ್ಸಲ್ಲಿ ನಾವು ಇದನ್ನು ಒನ್ ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೈಟ್ರೈಲ್ಸ್. ಇದು ಹೇಗಿರುತ್ತೆ, ಈ ಥರ. ಓಕೆ, CN ನಡುವೆ ಟ್ರಿಪಲ್ ಬಾಂಡ್ ಇರುತ್ತೆ. ಇಲ್ಲಿ ನಾವು ಇದಕ್ಕೆ ಸೈನೋ, ಓಕೆ, ಸೈನೋ ಅಂತ ಯೂಸ್ ಮಾಡ್ತೀವಿ ಪ್ರಿಫಿಕ್ಸ್ನ. ಅದನ್ನೇ ನಾವು ಸಫಿಕ್ಸಲ್ಲಿ ನೈಟ್ರೈಲ್ ಅಂತ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಓಕೆ, ನಾನಿಲ್ಲಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಇಫ್ ಯು ರೆಫರ್ NCERT ಅಂದರೆ NCERT ಟೆಕ್ಸ್ಟ್ ಬುಕ್ ಅಂದರೆ ಯು ವಿಲ್ ಗೆಟ್ ಎವ್ರಿಥಿಂಗ್. ಓಕೆ, ನಾನಿಲ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಇರೋದು. ಓಕೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಹೇಗಿರುತ್ತೆ, ನಮಗೆ ಫಂಕ್ಷನಲ್ ಗ್ರೂಪ್ COOH ಇರುತ್ತೆ. ರಿಮೆಂಬರ್ ದಿಸ್ ಒನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಐಯುಪ್ಯಾಕ್ ನಾಮನ್ಕ್ಲೇಚರಲ್ಲಿ. ಓಕೆ, ಈ ಫಂಕ್ಷನಲ್ ಗ್ರೂಪ್. ಓಕೆ, ಎಲ್ಲದೂ ಇಂಪಾರ್ಟೆಂಟ್ ಇಲ್ಲಿ ನಾನು ಹೇಳ್ತಾ ಇರೋದು. ಬಟ್ ನೆನಪಿರಲಿ, COOH ಯಾವುದಿರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ರೈಟ್ ಪ್ರಿಫಿಕ್ಸ್ ಅಂದರೆ ಇಟ್ ವಿಲ್ ಬಿಕಮ್ ಕಾರ್ಬಾಕ್ಸಿ. ಓಕೆ, ನೆಕ್ಸ್ಟ್ ನಾವು ಸಫಿಕ್ಸ್ ಯೂಸ್ ಮಾಡಿದ್ರೆ ಓಯಿಕ್ ಆ್ಯಸಿಡ್ ಅಂತ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೈಟ್ರೋ ಕಾಂಪೌಂಡ್ಸ್. ಓಕೆ, ನೈಟ್ರೋನ ನಾವು ಫಂಕ್ಷನಲ್ ಗ್ರೂಪ್ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ,
NO2 ಇರುತ್ತೆ ನಮಗೆ. ಓಕೆ, ಹಿಯರ್ ವಿಲ್ ಯೂಸ್ ಅ ಪ್ರಿಫಿಕ್ಸ್ ನೈಟ್ರೋ. ಓಕೆ, ಸಮ್ಟೈಮ್ಸ್ ನಾವು ಕೆಲವೊಂದಕ್ಕೆ ಪ್ರಿಫಿಕ್ಸ್ ಯೂಸ್ ಮಾಡಲ್ಲ, ಇಲ್ಲೆಲ್ಲಿ ನಮಗೆ ಪ್ರಿಫಿಕ್ಸ್ ಬರಲ್ಲ. ಓಕೆ, ನಾವು ಕೆಲವೊಂದು ಓನ್ಲಿ ಸಫಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಅದೇ ಥರ ಕೆಲವೊಂದಕ್ಕೆ ನಮಗೆ ಸಫಿಕ್ಸ್ ಇರಲ್ಲ, ಓನ್ಲಿ ಪ್ರಿಫಿಕ್ಸ್ ಇರುತ್ತೆ. ಓಕೆ, ನಾನು ಈ ಮುಂಚೆ ಏನು ಹೇಳಿದೆ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಓಕೆ, ಈ ಫಸ್ಟ್ ಸೆಟ್ಟಲ್ಲಿ ನಾನು ಹೇಳಿರೋದು, ಈಗ ಹೇಳೋದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ದೆ ಮೇ ಆಸ್ಕ್ ಸಮ್ಟೈಮ್ಸ್. ಓಕೆ, ಈಥರ್ಸ್. ಓಕೆ, ಇಲ್ಲಿ ನಮಗೆ ROR ಇರುತ್ತೆ, ಈ ಥರ. ಓಕೆ, ಇದು ನಮಗೆ ಅಲ್ಕಾಕ್ಸಿ ಅಂತ ನಾವು ಇದನ್ನು ಪ್ರಿಫಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕಾರ್ಬಾಕ್ಸಿಲೇಟ್ ಅಯಾನ್ಸ್. ಓಕೆ, ಇಲ್ಲಿ ನಮಗೆ ಈ ಥರ ಅಯಾನ್ ಫಾರ್ಮ್ನಲ್ಲಿ ಇರುತ್ತೆ ಫಂಕ್ಷನಲ್ ಗ್ರೂಪ್. ಓಕೆ, ಇದನ್ನು ನಾವು OATE ಅಂತ ಇದನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, OATE. ಓಕೆ, ನೆಕ್ಸ್ಟ್ ಎಸ್ಟರ್ಸ್, ಇದನ್ನು COOR. ಓಕೆ, ನಮಗೆ COOH ಬಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ಎಸ್ಟರ್ಸ್ನಲ್ಲಿ ನಾವು COOR ಯೂಸ್ ಮಾಡ್ತೀವಿ. ಓಕೆ, ಇದನ್ನು ನಾವು ಹೇಗೆ ಮಾಡ್ತೀವಿ, ಪ್ರಿಫಿಕ್ಸ್ ಅಂದರೆ ಅಲ್ಕಾಕ್ಸಿ ಕಾರ್ಬೊನೆಲ್. ಓಕೆ, ಇದನ್ನು ನಾವು OAT, ಇದನ್ನು ಸಹ ಇದೇ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಸಲ್ ಹೆಲೈಟ್ಸ್. ಓಕೆ, ಇಲ್ಲಿ ನಾವು COX ಅಂತ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅಲ್ಲಿ ಡೈರೆಕ್ಟಾಗಿ ನಮಗೆ ಈ ರೀತಿ. ಓಕೆ, ಇಲ್ಲಿ ಈ ರೀತಿ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ ನಮಗೆ. ಓಕೆ, ಬಟ್ ಇಲ್ಲಿ COX ನಮಗೆ ಅಂದರೆ ಇಲ್ಲಿ X ಅಂದರೆ Cl, F, Br, ಅಯೋಡಿನ್, ಈ ಥರ. ಓಕೆ, ಇಲ್ಲಿ ಹ್ಯಾಲೋ ಕಾರ್ಬೋನಿಲ್. ಓಕೆ, ನೆಕ್ಸ್ಟ್ ಇಲ್ಲಿ ಹ್ಯಾಲೈಡ್ ಅಂತ ನಾವು. ಓಕೆ, ಅಮೈನ್ಸಲ್ಲಿ ನಮಗೆ NH2 ಅಥವಾ NH ಅಥವಾ N, ಈ ಥರ. ಇಲ್ಲಿ ಟೋಟಲ್ Nಗೆ ನಮಗೆ 3 ಬಾಂಡ್ಸ್ ಇರುತ್ತೆ. ಓಕೆ, 1 2 3 1 2 3 1 2 3 ಈ ಥರ ಇರುತ್ತೆ. ಓಕೆ, ಅಮೈನ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಇದು ನಮಗೆ ಇಲ್ಲಿ ನಾವು ಅಮೈನೋ. ಓಕೆ, ಅಮೈನೋ ಅಂತ ನಾವಿಲ್ಲಿ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ಅಮೈನ್ ಅಂತ ಯೂಸ್ ಮಾಡ್ತೀವಿ ಸಫಿಕ್ಸ್. ಪ್ರಿಫಿಕ್ಸ್ ಬಂದುಬಿಟ್ಟು ಅಮೈನೋ, ಸಫಿಕ್ಸ್ ಬಂದುಬಿಟ್ಟು ಅಮೈನ್. ಅಮೈಡ್ಸ್, ಅಮೈಡ್ಸಲ್ಲಿ CONH2 ಇರ್ಬೋದು, CONHR ಇರ್ಬೋದು, ಅಥವಾ CONR2 ಇರ್ಬೋದು. ಓಕೆ, ಇಲ್ಲಿ ನಾವು ಕಾರ್ಬೋಮಾಯಿಲ್ ಅಂತ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ನಮಗೆ ಸಫಿಕ್ಸ್ ಬಂದುಬಿಟ್ಟು ಅಮೈಡಲ್ಲಿ ಇರುತ್ತೆ. ಓಕೆ, ಅಮೈಡೇ ಆಗಿರುತ್ತೆ. ನೆಕ್ಸ್ಟ್ ಸಲ್ಫೋನಿಕ್ ಆ್ಯಸಿಡ್ಸ್. ಓಕೆ, ಸಲ್ಫೋನಿಕ್ ಆ್ಯಸಿಡ್ಸ್ ಇದನ್ನು ಸಹ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಹಿಯರ್ ಐ ವಿಲ್ ರೈಟ್ ಸಲ್ಫೋನಿಕ್ ಆ್ಯಸಿಡ್. ಇದು ಬಂದುಬಿಟ್ಟು SO3H ಇರುತ್ತೆ. ಓಕೆ, SO3H ಇರುತ್ತೆ. ಓಕೆ, ಇಲ್ಲಿ ನಾವು ಪ್ರಿಫಿಕ್ಸ್ನ ಸಲ್ಫೋ ಅಂತ ಕರೆದ್ರೆ, ಇಲ್ಲಿ ಸಫಿಕ್ಸ್ನ ನಾವು ಸಲ್ಫೋನಿಕ್ ಆ್ಯಸಿಡ್ ಅಂತಲೇ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸಲ್ಫೋನಿಕ್ ಆ್ಯಸಿಡ್ ಅಂತಲೇ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಸಲ್ಫೋನಿಕ್ ಆ್ಯಸಿಡ್ SO3H ಇರುತ್ತೆ. ಓಕೆ, ಈ ಹಿಂದೆ ಏನು ಹೇಳಿದೆ ಆ ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ಸು ಹಾಗೆ ಈ ಫಂಕ್ಷನಲ್ ಗ್ರೂಪ್ಸು ಇರ್ಬೋದು. ಓಕೆ, ಈ ತರಹದ ಫಂಕ್ಷನಲ್ ಗ್ರೂಪ್ ನಮಗೆ ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಅಟ್ಯಾಚ್ ಆಗಿದ್ದರೆ ಆ ಆರ್ಗ್ಯಾನಿಕ್ ಕಾಂಪೌಂಡ್ಗಳ ಪ್ರಾಪರ್ಟೀಸ್ ಬಂದುಬಿಟ್ಟು ಏನಾಗುತ್ತೆ, ಈ ಫಂಕ್ಷನಲ್ ಗ್ರೂಪ್ಗಳ ಪ್ರಾಪರ್ಟೀಸ್ನೇ ಆಗುತ್ತೆ. ಓಕೆ, ಸೊ ದಿಸ್ ಫಂಕ್ಷನಲ್ ಗ್ರೂಪ್ಸ್ ಟೆಲ್ಸ್ ದ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಒನ್ ಮೋರ್ ಥಿಂಗ್ ನೀವು ಆಲ್ರೆಡಿ ಕಲ್ತಿರ್ಬೋದು. ಓಕೆ, ಆಲ್ರೆಡಿ ನೀವು ಇದನ್ನು ಕಲ್ತಿರ್ಬೋದು. ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ, ಓಕೆ, ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನಂಬರ್ ಆಫ್ C's ಅಂದರೆ ನಂಬರ್ ಆಫ್ ಕಾರ್ಬನ್ ಬಂದುಬಿಟ್ಟು 1 ಇದ್ದರೆ ಅದನ್ನು ನಾವು ಏನು ಕರಿತೀವಿ, ಮೆತ್ ಅಂತ ಕರಿತೀವಿ. ಅಂದರೆ ರೂಟ್ ವರ್ಡ್. ಓಕೆ, ಫಸ್ಟ್ನ ರೂಟ್ ವರ್ಡ್ ಏನಿದೆ ಅದು ಮೆತ್ತಿಲ್ಲದೆ ಆ ಕಾಂಪೌಂಡ್ ನೇಮ್ ಬಂದುಬಿಟ್ಟು ಕಂಪ್ಲೀಟೇ ಆಗೋಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ. ಇಲ್ಲಿ ಕಾರ್ಬನ್ ಒಂದೇ ಇದೆ. ಸೊ ನಾವು ಇದಕ್ಕೆ ನೇಮಿಂಗ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಮೆತ್ ಅಂತ ಫಸ್ಟ್ ಬರೀಬೇಕು. ಓಕೆ, ಏನಕ್ಕಂದರೆ ಇಲ್ಲಿ ನಮಗೆ ಕಾರ್ಬನ್ ಒಂದೇ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ಇದನ್ನು ಸಿಂಗಲ್ ಬಾಂಡ್ ಅಲ್ವಾ, ಸಿಂಗಲ್ ಬಾಂಡ್ ಅಂದರೆ ಈಗ ತಾನೇ ನಾವು ಸಫಿಕ್ಸ್ ಏನು ನೋಡಿದ್ವಿ, ಏನ್ ಅಂತ ನೋಡಿದ್ವಿ ಅಲ್ವಾ. ಸೊ ಇಟ್ ವಿಲ್ ಬಿಕಮ್ ಮೆಥೇನ್. ಓಕೆ, ಈ ಥರ ನಾವು ಇದನ್ನು ನಾಮನ್ಕ್ಲೇಚರ್ ಮಾಡ್ತೀವಿ. ಕ್ಲೀನಾಗಿ ಐಯುಪ್ಯಾಕ್ ನಾಮನ್ಕ್ಲೇಚರ್ ನಾವು ಕ್ಲೀನಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋಸ್ನಲ್ಲಿ. ಬಟ್ ದಿಸ್ ಈಸ್ ದ ಬೇಸಿಕ್ಸ್. ಓಕೆ,
ನೆಕ್ಸ್ಟ್ 2 ಕಾರ್ಬನ್ ಇದ್ದರೆ ಅದನ್ನು ಏನಂತ ನಾವು ಕನ್ಸಿಡರ್ ಮಾಡ್ತೀವಿ, ಎತ್. ಓಕೆ, 3 ಕಾರ್ಬನ್ಸ್ ಇದ್ದರೆ ಪ್ರೋಪ್, 4 ಇದ್ದರೆ ಬ್ಯೂಟ್, 5 ಇದ್ದರೆ ಪೆಂಟ್, 6 ಇದ್ದರೆ ಹೆಗ್ಸ್. ಓಕೆ, 7 ಇದ್ದರೆ ಹೆಪ್ಟ್, 8 ಇದ್ದರೆ ಆಕ್ಟ್. ಓಕೆ, 9 ಇದ್ದರೆ ನಾನ್, 10 ಇದ್ದರೆ ಡೆಕ್. ಓಕೆ, ದೀಸ್ ಆರ್ ಇಂಪಾರ್ಟೆಂಟ್ ರೂಟ್ ವರ್ಡ್ಸ್. ಓಕೆ, ಇವುಗಳಿಗೆ ನಾವು ಏನಂತ ಕರಿತೀವಿ, ರೂಟ್ ವರ್ಡ್ ಅಂತ ಕರಿತೀವಿ. ಓಕೆ, ಅಂದರೆ ಇದನ್ನು ನಾವು ನೇಮ್ ಮಾಡಬೇಕಂದ್ರೆ ಈ ನಮಗೆ ರೂಟ್ ವರ್ಡ್ ಬೇಕೇ ಬೇಕಾಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ, ಓಕೆ, H2 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದನ್ನು ನಾವು ಯಾವ ರೀತಿ ನೇಮಿಂಗ್ ಮಾಡ್ಬೋದು, ಸಿ ಫಸ್ಟ್ ಕಾರ್ಬನ್ ಎಷ್ಟಿದೆ, 2 ಇದೆ. ಸೊ ಫಸ್ಟ್ ರೈಟ್ ಈತ್. ಓಕೆ, ನೆಕ್ಸ್ಟ್ ಯಾವುದು ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಏನಿರುತ್ತೆ, ಡಬಲ್ ಬಾಂಡ್ ಈನಿರುತ್ತೆ, ಟ್ರಿಪಲ್ ಬಾಂಡ್ ಏನಿರುತ್ತೆ ಅಲ್ವಾ. ಯಾವ ಬಾಂಡ್ ಇದೆ, ಡಬಲ್ ಬಾಂಡ್, ಆ್ಯಡ್ ಈನ್, ಸೊ ಇಟ್ ವಿಲ್ ಬಿಕಮ್ ಈಥೀನ್. ಓಕೆ, ಅದೇ ರೀತಿ ನಿಮಗೆ ಈ ರೀತಿ ಇದ್ದರೆ, ಸಿ ಹಿಯರ್ ಅಗೇನ್ ಇಟ್ ಈಸ್ 2, ಸೊ ಆ್ಯಡ್ ಈತ್. ಓಕೆ, ನೆಕ್ಸ್ಟ್ ಟ್ರಿಪಲ್ ಬಾಂಡ್ ಇದೆ, ಸೊ ಆ್ಯಡ್ YNE, ದಟ್ ಈಸ್ ಈಥೈನ್, ಇಟ್ ವಿಲ್ ಬಿಕಮ್ ಈಥೈನ್. ಈ ಥರ ನೀವು ನಾಮೆನ್ಕ್ಲೇಚರಲ್ಲಿ ಯೂಸ್ ಮಾಡ್ತಾ ಹೋಗ್ತೀರಾ. ಬಟ್ ದಿಸ್ ಈಸ್ ಬೇಸಿಕ್. ಯಾವುದು, ಈ ರೂಟ್ ವರ್ಡ್ಸ್, ಇವನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ನಾಮೆನ್ಕ್ಲೇಚರ್ ಕಲಿಯೋದಕ್ಕೂ ಮುಂಚೆ ಇವುಗಳನ್ನು ಪರ್ಫೆಕ್ಟಾಗಿ. ಓಕೆ, ಇದು ರೂಟ್ ವರ್ಡ್ ಬಗ್ಗೆ ಆಯಿತು. ಓಕೆ, ನೆಕ್ಸ್ಟ್ ಅಲ್ಕೈಲ್ ಗ್ರೂಪ್ಸ್. ಓಕೆ, ಅಲ್ಕೈಲ್ ಗ್ರೂಪ್ಸ್ ಅಂತ ಬರುತ್ತೆ. ಓಕೆ, ಯಾವಾಗ ಬ್ರಾಂಚಸಲ್ಲಿ ಬರುತ್ತೆ. ನಿಮಗೆ ಐಯುಪ್ಯಾಕ್ ನಾಮೆನ್ಕ್ಲೇಚರ್ ಮಾಡುವಾಗ ನಿಮಗೆ ಇದು ಗೊತ್ತಾಗುತ್ತೆ ಅಲ್ಕೈಲ್ ಗ್ರೂಪ್ ಅಂದರೆ ಏನು ಅಂತ. ಬಟ್ ಯು ಶುಡ್ ನೋ ಹೌ ಟು ಐಡೆಂಟಿಫೈ ದಿಸ್ ಅಲ್ಕೈಲ್ ಗ್ರೂಪ್. ಓಕೆ, ಫಾರ್ ಎಕ್ಸಾಂಪಲ್ ಯು ನೋ CH4 ಅಲ್ವಾ. ಇವಾಗ ನಿಮಗೆ ಗೊತ್ತಾಯಿತು CH4 ಅಂದರೆ ಏನು, ಮೀಥೇನ್. C2H6 ಅಂದರೆ ಏನು, ಇದು ಈಥೇನ್ ಅಲ್ವಾ. ಸಿ ದಿಸ್ ಈಸ್ ಕಾಲ್ಡ್ ಮೀಥೇನ್, ದಿಸ್ ಈಸ್ ಕಾಲ್ಡ್ ಈಥೇನ್ ಅಲ್ವಾ. ಹಾಗೆ C3H8 ಪ್ರೋಪೇನ್ ಅಲ್ವಾ. ಈ ಥರ ನಿಮಗೆ ಗೊತ್ತಾಯಿತು. ಅಂದರೆ ಇದು ಬಂದುಬಿಟ್ಟು ನೀವು ರೂಟ್ ವರ್ಡಿಂದ ತೊಗೊಂಡಿರ್ತೀರ. ಹಾಗೆ ಇಲ್ಲಿ ಬಾಂಡ್ ಏನು ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ ಅದನ್ನು ನೀವು ಏನಂದ ಆ್ಯಡ್ ಮಾಡ್ತಾ ಹೋಗ್ತೀರ ಅಲ್ವಾ. ಫಾರ್ ಎಕ್ಸಾಂಪಲ್ C2H4 ಇದ್ದರೆ ಇಲ್ಲಿ ನಿಮಗೇನು ಗೊತ್ತಾಯಿತು, ಇಲ್ಲಿ 2 C ಇದೆ, 2 Cಗಳ ಮಧ್ಯೆ ಡಬಲ್ ಬಾಂಡ್ ಇದೆ ಅಂತ ಗೊತ್ತಾಯಿತು ಅಲ್ವಾ. ಈಥೀನ್ ಅಲ್ವಾ. ಈ ರೀತಿ ನಿಮಗೆ ಗೊತ್ತಾಯಿತು. ಬಟ್ ವೆನ್ ವಿ ಕನ್ಸಿಡರ್ ಅಲ್ಕೈಲ್ ಗ್ರೂಪ್, ಹಿಯರ್ ಏನಾಗುತ್ತೆ, 1 H ಮಿಸ್ ಆಗ್ತಾ ಹೋಗುತ್ತೆ. ರಿಮೆಂಬರ್, 1 H ಬಂದುಬಿಟ್ಟು ಮೈನಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ H ಈ ರೀತಿ ಇರುತ್ತಲ್ವ, ಮೀಥೇನ್. CH4 ಬರೆದ್ರೆ ಮೀಥೇನ್. ಇದೇ ನಮಗೆ 1 H ಮೈನಸ್ ಆದರೆ ಏನಾಗುತ್ತೆ, ಸಿ ಇದು ಬಂದುಬಿಟ್ಟು ನಮಗೆ ಮೀಥೈಲ್ ಆಗುತ್ತೆ. ಅಂದರೆ ನಮಗಿದು ಅಲ್ಕೈಲ್ ಗ್ರೂಪ್ ಆಗುತ್ತೆ. ಕನ್ಫ್ಯೂಸ್ ಆಗಿಬಿಡಿ. ಓಕೆ, ಈ ಥರ ಸಿ ಇಲ್ಲಿ CH3 ಇದೆ. CH3 ಯಾವ ಥರ ಇದೆ, ಈ ಥರ ಇದೆ CH3. ಇದು ಯಾವುದಕ್ಕಾದರೂ ಒಂದಕ್ಕೆ ಅಟ್ಯಾಚ್ ಆಗಿರುತ್ತೆ ಈ CH3. ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್? ಸೊ ಈ ಥರ ಇದು ಅಟ್ಯಾಚ್ ಆದರೆ ಇದು ಬಂದುಬಿಟ್ಟು ಅಲ್ಕೈಲ್ ಗ್ರೂಪ್ ಅಂತ ಕರಿತೀವಿ. ಸಿ ಇಲ್ಲಿ ಮಿತ್ ಒಂದಿದೆ, ಮಿತ್ ಅಲ್ವಾ. ಸೊ ಈ ಅಲ್ಕೈಲ್ ಗ್ರೂಪ್ ಏನು ಮಾಡ್ತೀವಿ ನಾವು, YL ಆ್ಯಡ್ ಮಾಡ್ತೀವಿ. ಓಕೆ, ಸಫಿಕ್ಸ್ನ ನಾವು YL ಆ್ಯಡ್ ಮಾಡ್ತೀವಿ. ಅಂದರೆ ಸಿ ಹಿಯರ್ ವಿ ಆರ್ ಆ್ಯಡಿಂಗ್ YL. ಸೊ ಇಟ್ ಈಸ್ ಕಾಲಿಂಗ್ ಇಟ್ ಆಸ್ ಮೀಥೈಲ್ ಗ್ರೂಪ್. ಓಕೆ, ನೆಕ್ಸ್ಟ್ ಇಫ್ ಯು ಕನ್ಸಿಡರ್ ಹಿಯರ್ C2H5 ಇರುತ್ತೆ. ಓಕೆ, ಇದು ಯಾವ ರೀತಿ ಇರ್ಬೋದು, CH2 CH3 ಈ ಫಾರ್ಮ್ನಲ್ಲಿ ಇರ್ಬೋದು. ಓಕೆ, ಇದನ್ನು ನಾವು ಏನಂತ ಕರಿತೀವಿ, ಇದನ್ನು ನಾವು ಇತ್. ಸಿ ಇಲ್ಲಿ ಇತ್ ಅಲ್ವಾ, ಇದು 1 H ಮಿಸ್ ಆಗಿದೆ ಅಲ್ವಾ. ಸೊ ಇದನ್ನು ನಾವು ಈಥೈಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಕಾಲಿಂಗ್ ಇಟ್ ಆಸ್ ಈಥೈಲ್ ಗ್ರೂಪ್. ಓಕೆ, ಇದನ್ನು ನಾವು ಕಂಡೆನ್ಸ್ಡ್, ಫುಲ್ ಕಂಡೆನ್ಸ್ಡ್ ಬರೆದ್ರೆ ಈ ಥರ ಇರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಇದು ಯಾವುದಕ್ಕಾದರೂ ಅಟ್ಯಾಚ್ ಆಗಿರುತ್ತೆ. ಇದು ಈಥೈಲ್ ಗ್ರೂಪ್. ಓಕೆ, ಈಥೇನ್ ಹೇಗಿರುತ್ತೆ, ಸಿ ಹಿಯರ್ ಸಿ ಈ ಥರ ಈಥೇನ್ ಇರುತ್ತಲ್ವ. ಅಂದರೆ C2H6 ಇರುತ್ತೆ ಅಲ್ವಾ ಈಥೇನಲ್ಲಿ. ಕನ್ಫ್ಯೂಸ್ ಆಗಬೇಡಿ. ಸಿ ಇಲ್ಲಿ ನಮಗೆ 1 H ಮಿಸ್ ಆಗ್ತಿದೆ, ಈ H ಅಲ್ವಾ. ಇಲ್ಲಿ
ಸೊ ಈ 1H ಮಿಸ್ ಆದರೆ ಏನಾಗುತ್ತೆ, ಇದು ಈಥೇನ್ ಇರೋದು ಇದು ಈಥೈಲ್ ಗ್ರೂಪ್ ಆಗುತ್ತೆ. ಥೈಲ್ ಏನಕ್ಕಂದರೆ ಇದು ನಮಗಿಲ್ಲ ಅಟ್ಯಾಚ್ ಆಗಿರುತ್ತೆ. ಓಕೆ, ಒಂದು ಬ್ರಾಂಚ್ಗೆ ಇದು ಅಟ್ಯಾಚ್ ಆಗಿರೋದ್ರಿಂದ ನಾವೀಗ ಇದನ್ನು ಈಥೈಲ್ ಗ್ರೂಪ್ ಅಂತ ಕರಿತೀವಿ. ನೀವು ನೇಮಿಂಗ್ ಇದರಲ್ಲಿ ಬಾಂಡ್ ಲೈನ್ ಬರೆಯುವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಸೊ ಈ ಥರ ಇದ್ದರೆ CH3 ಇರುತ್ತೆ. ರಿಮೆಂಬರ್, ಇದನ್ನು ನಾವು ಏನಂತ ಕರಿತೀವಿ, ಇದನ್ನು ನಾವು ಮೀಥೈಲ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ಏನಿರುತ್ತೆ, CH3 ಇರುತ್ತೆ ಅಲ್ವಾ, ಇಲ್ಲಿ CH3 ಇರುತ್ತೆ, ರೈಟ್. ಟರ್ಮಿನಲ್ ಏನೂ ಇಲ್ಲ ಅಂದರೆ ಅಲ್ಲಿ ಏನರ್ಥ, CH3 ಇದೆ. ಈ CH3ನೇ ಏನು, ಮೀಥೈಲ್ ಗ್ರೂಪ್. ಓಕೆ, ಸೊ ಇವಾಗ ಸಮ್ ಮೀಥೈಲ್ ಹಾಗೆ ಅಲ್ಕೈಲ್ ಗ್ರೂಪ್ನ ಸ್ವಲ್ಪ ಐಡೆಂಟಿಫೈ ಮಾಡೋದು ಈ ಕ್ಲಾಸ್ನಲ್ಲಿ ಸ್ವಲ್ಪ ಕಲಿತಾ ಹೋಗಿ. ರಿಮೆಂಬರ್, ಲಾಸ್ಟಿಗೆ ಏನಾದ್ರೂ YL ಅಂತ ನೀವು ಆ್ಯಡ್ ಮಾಡಬೇಕು. ಓಕೆ, ಅದೇ ನಿಮಗೆ ಅಲ್ಕೈಲ್ ಗ್ರೂಪ್ ಆಗಿರುತ್ತೆ. ಓಕೆ, ಹಿಯರ್ ಐಡೆಂಟಿಫೈ ಅಲ್ಕೈಲ್ ಗ್ರೂಪ್ಸ್. ಅಲ್ಕೈಲ್ ಗ್ರೂಪ್ಸು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಎಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಅದನ್ನು ನೇಮಿಂಗ್ ಏನಂತ ಮಾಡಬೇಕು, ಲಾಸ್ಟಲ್ಲಿ YL ಅಂತ ನೇಮಿಂಗ್ ಮಾಡಬೇಕು. ಓಕೆ, ಹಿಯರ್ ಇಲ್ಲಿ ಏನಿದೆ, CH3 ಇದೆ ಅಲ್ವಾ, ರೈಟ್. ಇಲ್ಲಿ CH3 ಇದೆ. ಓಕೆ, ಇದೆರಡು ಏನು, ಮೀಥೈಲ್ ಗ್ರೂಪ್ಗಳು ಅಲ್ವಾ, ಮೀಥೈಲ್ ಗ್ರೂಪ್ಗಳು. ಏನು ಕನ್ಫ್ಯೂಸ್ ಇಲ್ಲ ಅಲ್ವಾ. ಸೊ ಕಮಿಂಗ್ ಟು ದಿಸ್ ಪಾಯಿಂಟ್, ಹಿಯರ್ ಇಲ್ಲಿ ಎಷ್ಟು CH3 ಇದೆ ಅಟ್ಯಾಚ್ ಆಗಿರೋದು. ಇಲ್ಲಿ ಒಂದು ಡ್ಯಾಶ್ ಆಗಿ CH3 ಇದೆ ಅಲ್ವಾ, ಇಲ್ಲಿ ಒಂದು ಡ್ಯಾಶ್ ಆಗಿ CH3 ಇದೆ, ಇಲ್ಲಿ ಒಂದು ಡ್ಯಾಶ್ ಆಗಿ CH3 ಇದೆ. ದಟ್ ಮೇನ್ ಇಫ್ ಯು ಕನ್ಸಿಡರ್ ದಿಸ್ ಆ್ಯಸ್ ಎ ಸ್ಟ್ರೈಟ್ ಲೈನ್, ಅಂದರೆ ಈ ಥರ ಸ್ಟ್ರೈಟ್ ಲೈನ್ ಅಂತ ಇದನ್ನು ಕನ್ಸಿಡರ್ ಮಾಡಿದ್ರೆ ಓಕೆ, ಅದರ್ ದ್ಯಾನ್ ದಿಸ್, ಈ ಸ್ಟ್ರೈಟ್ ನಾನೇನು ಬಾಕ್ಸ್ ಡ್ರಾ ಮಾಡಿದ್ದೀನಿ ರೆಕ್ಟ್ಯಾಂಗಲ್, ಇದನ್ನು ಬಿಟ್ಟು ಎಷ್ಟು ಮೀಥೈಲ್ ಗ್ರೂಪ್ ಇದೆ, ಒಂದು ಮೀಥೈಲ್ ಗ್ರೂಪ್ ಇದೆ ಅಲ್ವಾ. ಸೊ ದಿಸ್ ವಿಲ್ ಬಿ ದ ಮೀಥೈಲ್ ಗ್ರೂಪ್, ಮೀಥೈಲ್. ಓಕೆ, ಇಲ್ಲಿ ನಾವು ಏನು ಐಡೆಂಟಿಫೈ ಮಾಡಿದ್ವಿ, ಇದು ಈ ಚೈನಲ್ಲೇ ಡೈರೆಕ್ಟಾಗಿ ಈ ಥರ ಲಾಂಗ್ ಚೈನಲ್ಲೇ ಇಲ್ಲಿ ಎಂಡ್ ಒಂದು ಮೀಥೈಲ್ ಗ್ರೂಪ್ ಇತ್ತು ಅಲ್ವಾ. ಸೊ ಇಲ್ಲಿ ನಾನೇನು ಹೇಳಿದೆ ನಿಮಗೆ, ಈ ರೆಕ್ಟ್ಯಾಂಗಲ್ ಬಾಕ್ಸಿಂದ ಈಚೆ ಎಷ್ಟು ಮೀಥೈಲ್ ಗ್ರೂಪ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಹೇಳಿದೆ. ದಿಸ್ ವಿಲ್ ಬಿ ದ ಮೀಥೈಲ್ ಗ್ರೂಪ್ ಅಲ್ವಾ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಪಾಯಿಂಟ್, ಹಿಯರ್ ಈ ರೆಕ್ಟ್ಯಾಂಗಲ್ ಬಾಕ್ಸ್ ಈಚೆ ಯಾವ ಅಲ್ಕೈಲ್ ಗ್ರೂಪ್ ಇದೆ ಫೈಂಡ್ ಔಟ್ ಮಾಡಿ. ಹಿಯರ್ ಇಲ್ಲಿ ಇದು ಅಟ್ಯಾಚ್ ಆಗಿದೆ ಅಲ್ವಾ, C2 ಇದೆ. 2 ಇದ್ದರೆ ಯಾವುದು, ಇತ್ ಅಲ್ವಾ. ಎಷ್ಟಿದೆ ಇಲ್ಲಿ ಟೋಟಲ್, 5 ಇದೆ. C2H6 ಅಂದರೆ ಯಾವುದು, ಈಥೇನ್ ಅಲ್ವಾ. ಸೊ ಇಲ್ಲಿ 5 ಇದೆ ಅಲ್ವಾ. 5 ಇದ್ದರೆ ಏನಾಗಬೇಕು, ಇದು ಇಲ್ಲಿ ಒಂದು ಡ್ಯಾಶ್ ಇದ್ದರೆ ಇಟ್ ಈಸ್ ಅಲ್ಕೈಲ್ ಗ್ರೂಪ್. ಸೊ ಇಟ್ ವಿಲ್ ಬಿಕಮ್, ಇಲ್ಲಿ ಏನಿದೆ ಇದು ಟೋಟಲ್, ಇದು ಬಂದುಬಿಟ್ಟು C2H5 ಫಾರ್ಮಲ್ಲಿ ಇರೋದು ಅಲ್ವಾ. ಇದಿಷ್ಟು ಇಲ್ಲಿ ಡ್ಯಾಶ್ ಇದೆ, ಸೊ ಡ್ಯಾಶ್ ಈ ಥರ ಇರೋದು ಇದು. ಸೊ ಇದು ಈಥೈಲ್ ಗ್ರೂಪ್. ಓಕೆ, ಇದನ್ನು ಐಡೆಂಟಿಫೈ ಮಾಡೋದು ಗೊತ್ತಾಯ್ತಲ್ವಾ. ಹಿಯರ್ ಮೀಥೈಲ್ ಈಥೈಲ್ ಗ್ರೂಪ್. ಈ ರೆಕ್ಟ್ಯಾಂಗಲ್ ಬಾಕ್ಸ್ ಆಚೆ ಇರೋದು ಮಾತ್ರ ನಾನು ಹೇಳ್ತಿರೋದು, ಇವೆರಡು ಕೇಸಲ್ಲಿ ಐಡೆಂಟಿಫೈ ಮಾಡಿ ಅಂತ. ಓಕೆ, ಹಿಯರ್ ಯು ಐಡೆಂಟಿಫೈ ಅದರ್ ದ್ಯಾನ್ ದಿಸ್ ಒನ್. ಓಕೆ, ಅದರ್ ದ್ಯಾನ್ ದಿಸ್ ಐಡೆಂಟಿಫೈ ಮಾಡಿದ್ರೆ ಏನಾಗುತ್ತೆ, ಹಿಯರ್ ನಮಗೆ ಗೊತ್ತಲ್ವಾ, ಟರ್ಮಿನಲ್ಲಿ ಬರೋದು CH3, ಇಲ್ಲಿ CH3 ಇದೆ ಅಂತ ಅರ್ಥ ಅಲ್ವಾ. ಸೊ ಇದು ಏನು ಕರಿಬೇಕು ನಾವು, ಇದನ್ನು ಮೀಥೈಲ್ ಗ್ರೂಪ್ ಐಡೆಂಟಿಫೈ ಮಾಡಿದ್ರಲ್ವಾ. ಇದು ನಿಮಗೆ ನಾಮೆನ್ಕ್ಲೇಚರ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಐಡೆಂಟಿಫೈ ಮಾಡೋದು ಕಲ್ತ್ಬಿಟ್ರೆ ನೀವು 50% ಓಕೆ ನಾಮೆನ್ಕ್ಲೇಚರ್ ಕಲ್ತ ಹಾಗೆ. ಓಕೆ, ಇದು ಸ್ಪೆಷಲ್ ಕೇಸಸಲ್ಲಿ ಪ್ರೆಸೆಂಟ್ ಇರ್ಬೋದು, ಬಟ್ ತಿಳ್ಕೊಂಡಿರಿ. ಅದರ್ ದ್ಯಾನ್ ದಿಸ್, ನಾನೇನು ಗ್ರೀನ್ ವರ್ಕ್ ಮಾಡಿದ್ದೀನಿ, ಅದರ್ ದ್ಯಾನ್ ದಿಸ್ ಯಾವ ಗ್ರೂಪ್ ಇದೆ ಇಲ್ಲಿ, ಹಿಯರ್ ಇಲ್ಲಿ ನೋಡಿ, ಇಲ್ಲಿಂದ ಈ ಕಾರ್ಬನ್ ಅಂದರೆ ಟರ್ಮಿನಲ್ CH3 ಇದೆ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಏನಿದೆ, C ಇದೆ ಒಂದು ಅಲ್ವಾ, ಇಲ್ಲಿ ಏನಿದೆ, ಇಲ್ಲಿ ಒಂದು C ಇದೆ ಅಲ್ವಾ. ಇವಾಗ ಹೈಡ್ರೋಜನ್ ಆ್ಯಡ್ ಮಾಡಿ, 1 2, ಇನ್ನೆಷ್ಟು ಬೇಕು, 2 ಬೇಕು. ಇದು 4 ಆಯ್ತಲ್ವಾ ಟೆಟ್ರಾವೆಲೆನ್ಸಿ. ಹಿಯರ್ ಎಷ್ಟು ಹೈಡ್ರೋಜನ್ ಆ್ಯಡ್ ಮಾಡಬೇಕು, 1 2 3 ಇದೆ. ಸೊ 1 more ಯು ಹ್ಯಾವ್ ಟು ಆ್ಯಡ್. ಓಕೆ, ಇವಾಗ ಇದನ್ನು ಬರೆದ್ರೆ ಏನಾಗುತ್ತೆ, CH ಡಬಲ್ ಬಾಂಡ್ CH2 ಆಗುತ್ತೆ. ಓಕೆ, ಇದು ಈ ಥರ ಇಲ್ಲಿ ಡ್ಯಾಶ್ ಇದೆ ಅಲ್ವಾ ಈ ಕಡೆ. ಸೊ ಡ್ಯಾಶ್ ಐ ವಿಲ್ ರೈಟ್, ನೇಮ್ ದಿಸ್ ಒನ್, ವಾಟ್ ವಿಲ್ ಬಿ ದ ಅಲ್ಕೈಲ್ ಗ್ರೂಪ್. ಹಿಯರ್ C ಡಬಲ್ ಬಾಂಡ್ ಇರೋದು ಯಾವುದು, ಡಬಲ್ ಬಾಂಡ್ ಇರಬೇಕು C ಮಧ್ಯ, ಹಾಗೆ C ಎರಡು ಇರಬೇಕು. ಯಾವ ಗ್ರೂಪ್ ಇದೆ ಆ ಥರ ನಮಗೆ, CH2 ಅಲ್ವಾ. ಇದನ್ನು ನಾವು ಏನಂತ ಕರಿತೀವಿ, ಇತ್ ಅಲ್ವಾ. ಡಬಲ್ ಬಾಂಡ್ ಇದ್ದರೆ ಈನ್ ಅಲ್ವಾ. ಸೊ ಇದು ನಮಗೆ ಬೇಸಿಕ್, ಅಂದರೆ ಇದು ಈಥೀನ್ ಅಂತ ಗೊತ್ತು. ಇದಕ್ಕೆ ನಾವು ಏನು ನೇಮ್ ಅಂತ ಮಾಡ್ಬೋದು, ಎರಡಿದೆ,
ಇತ್ ಅಲ್ವಾ, ಇತ್. ಇಲ್ಲಿ ಏನಿದೆ ಐಲ್ ಸೇರಿಸ್ಬೇಕು ನಾವು ಕೊನೆಯಲ್ಲಿ ಅಲ್ವಾ, ಅಂದರೆ YL ಐಲ್ ಸೇರಿಸ್ಬೇಕು. ಸಿ ಹಿಯರ್ ಇದು ಈಥೈಲ್ ಆಗುತ್ತೆ ಡೈರೆಕ್ಟಾಗಿ ಬರೆದ್ರೆ. ನಮಗೆ ಇಲ್ಲಿ ಸಿಂಗಲ್ ಬಾಂಡ್ ಇದ್ದರೂ ಸಹ ನಾವು ಇದನ್ನು ಈಥೈಲ್ ಅಂತ ಕರಿತೀವಿ. ಅದಕ್ಕೆ ನಾವು ಇಲ್ಲಿ ಡಬಲ್ ಬಾಂಡ್ ಇದ್ದಾಗ ಏನು ಮಾಡ್ತೀವಿ, ವಿಲ್ ಟೇಕ್ ದಿಸ್ ಎವ್ರಿಥಿಂಗ್ ಹಿಯರ್. ಓಕೆ, EN ಏನಿದೆ ಇದನ್ನೆಲ್ಲ ಇಲ್ಲಿ ತೊಗೊತೀವಿ. ಸಿ ಹಿಯರ್ ವಾಟ್ ವಿಲ್ ಇಟ್ ಬಿಕಮ್, ಈಥೀನ್ ಅಲ್ವಾ. ಸೊ ನಾವಿಲ್ಲಿ ಈನ್ ತೋರಿಸ್ಬೇಕು, ಅದಕ್ಕೆ ನಾವಿಲ್ಲಿ ಏನು ಬರಿತೀವಿ, ಈಥೀನ್. ಓಕೆ, ಆ್ಯಡ್ YL ಅಟ್ ದ ಎಂಡ್. ಇವಾಗ ನಿಮಗೆ ಒಂದು ರೂಲ್ ಗೊತ್ತಲ್ವಾ, AEIOU ಆ್ಯಂಡ್ ಸಮ್ಟೈಮ್ಸ್ Y, ಇದು ಜೊತೆಲೇ ಇರಬಾರ್ದು. ಓಕೆ, ಓವೆಲ್ಸ್ ಇಂಗ್ಲೀಷ್ನಲ್ಲಿ ಕಲ್ತಿದ್ದೀರಾ ಅಲ್ವಾ, ಜೊತೆಲೇ ಬರಬಾರ್ದು. ಅಂದರೆ ಹಿಯರ್ ಸಿ Y ಆ್ಯಂಡ್ E ಇಲ್ಲಿ ಜೊತೆ ಇದೆ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ರಿಮೂವ್ ದಿಸ್ E. ಓಕೆ, ಇವಾಗ ಏನಾಯಿತು, ಇದನ್ನು ಜೋಡಿಸಿ ಬರೀರಿ. ಸಿ ಹಿಯರ್ ethynyl, this alkyl group will be ethynyl. ಓಕೆ, ಅದೇ ನಮಗೇನಾದ್ರೂ ಪ್ರೋಪ್ ಆಗಿದ್ದರೆ, ಡಬಲ್ ಬಾಂಡ್ ಇದ್ದರೆ, ಓಕೆ, ಪ್ರೋಪ್ ಎನೈಲ್. ಓಕೆ, ಬ್ಯೂಟ್ ಆಗಿದ್ದರೆ ಬ್ಯೂಟ್ ಎನೈಲ್, ಈ ಥರ ಆಗುತ್ತೆ. ಓಕೆ, ಟ್ರಿಪಲ್ ಬಾಂಡ್ ಬಂದರೆ ಏನಾಗುತ್ತೆ, ಟ್ರಿಪಲ್ ಬಾಂಡ್ ಇಲ್ಲಿ ಬರಿಲ್ಲ, ಟ್ರಿಪಲ್ ಬಾಂಡ್ ಹೇಗಿರುತ್ತೆ, ಸಿ ಪ್ರೋಪ್. ಓಕೆ, ನೆಕ್ಸ್ಟ್ ಫಸ್ಟ್ ಟ್ರಿಪಲ್ ಬಾಂಡಲ್ಲಿ ಏನು ಬರೀತೀರಾ ನೀವು, ಪ್ರೋಪೈನ್ ಅಂತ ಬರೀತೀರಾ ಅಲ್ವಾ. ಸಿ ಟ್ರಿಪಲ್ ಬಾಂಡ್ ಇದ್ದರೆ, ಸಿ ಮಾಡಿದ್ರೆ ಟ್ರಿಪಲ್ ಬಾಂಡ್ ಇದ್ದರೆ ನಾವೇನು ಬರಿತೀವಿ, ಪ್ರೋಪೈನ್ ಅಂತ ಬರಿತೀವಿ ಅಲ್ವಾ, ಅಂದರೆ 3 C ಇದ್ದರೆ. ಓಕೆ, ಪ್ರೋಪೈನ್ ಅಂತ ಬರಿತೀವಿ. ಸಿ ಹಿಯರ್ ಇಲ್ಲಿ ನಮ್ಗೆ ಏನಾದರೂ ಟ್ರಿಪಲ್ ಬಾಂಡ್ ಬಂದರೆ ಪ್ರೋಪ್, ಬಟ್ ನಮಗೆ ಈ ಥರ ಡ್ಯಾಶ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಕೇಸಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದೇ ರೀತಿ ನಮಗೆ ಟ್ರಿಪಲ್ ಬಾಂಡ್ನಲ್ಲಿ ಹೇಳ್ತಿರೋದು. ಓಕೆ, ಸೊ ಪ್ರೋಪ್ ಇಲ್ಲಿ ಏನು ಮಾಡಿ, ಫಸ್ಟು ಪ್ರೋಪೈನ್. ಓಕೆ, ಇಲ್ಲಿ ನೆಕ್ಸ್ಟ್ ನಾವು ಏನು ಸೇರಿಸ್ಬೇಕು, YL ಸೇರಿಸ್ಬೇಕು ಅಲ್ವಾ. ಸೊ ಇಲ್ಲಿ ಏನು ಮಾಡ್ತೀರಾ, ಇದಿಷ್ಟು ಟೋಟಲಲ್ಲಿ ಯಾವುದು ರಿಮೂವ್ ಮಾಡ್ತೀರಾ, ಪ್ರೋಪ್ YN ಇನ ರಿಮೂವ್ ಮಾಡ್ತೀರಾ ಅಲ್ವಾ. AEIOU Y ಇದೆ ಅಲ್ವಾ, ಸೊ ಇನ ರಿಮೂವ್ ಮಾಡ್ತೀರಾ. ಸೊ ಏನಾಗುತ್ತೆ, ಇದು ಪ್ರೋಪನೈಲ್. ಓಕೆ, ಇಲ್ಲಿ ಗ್ರೂಪ್ ಬಂದುಬಿಟ್ಟು ಅಲ್ಕೈಲ್ ಗ್ರೂಪ್ ಪ್ರೋಪನೈಲ್ ಆಗುತ್ತೆ ಟ್ರಿಪಲ್ ಬಾಂಡ್ ಇದ್ದರೆ. ಓಕೆ, ಅದೇ ಒಂದು ವೇಳೆ ಡಬಲ್ ಬಾಂಡ್ ಇದ್ದರೆ ಪ್ರೋಪ್ ಇನೈಲ್ ಆಗುತ್ತೆ. ಸಿ ಹಿಯರ್ ಇಲ್ಲಿ ಇ ಬರ್ತಿದೆ, ಇ ಅಂದರೆ ಡಬಲ್ ಬಾಂಡ್, ಇಲ್ಲಿ Y ಇದೆ ಟ್ರಿಪಲ್ ಬಾಂಡ್. ಹಿಯರ್ ಫಾರ್ ಎಕ್ಸಾಂಪಲ್ ಪ್ರೋಪೈಲ್ ಗ್ರೂಪ್ ಅಂದರೆ ನಮಗೇನೂ ಇಲ್ಲ ಇಲ್ಲಿ. ಓಕೆ, ಇ ಇಲ್ಲ, Y ಇಲ್ಲ ಇಲ್ಲಿ ಮಧ್ಯ. ಓಕೆ, ಅಂದರೆ ಏನರ್ಥ ನಮಗಿಲ್ಲಿ, ಇದು ಸಿಂಗಲ್ ಬಾಂಡ್ ಇದೆ ಅಂತ ಅರ್ಥ. ಓಕೆ, ಇದು ನೀವು ಇದನ್ನು ಈ ವಿಡಿಯೋಸ್ನ ಇನ್ನೂ ಒಂದು ಸಲ ನೋಡಿ. ಓಕೆ, ನಾನು ಏನು ಹೇಳಿದ್ದೀನಿ, ಈ ಪ್ರೋಪೈನೈಲ್ ಹಾಗೆ ಈ ಈಥೈನೈಲ್ ಇದನ್ನೆಲ್ಲ ರೇರ್ ಕೇಸಸ್ನಲ್ಲಿ ಕೇಳೋದು. ಬಟ್ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಾವು ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯು ಶುಡ್ ನೋ ದಿಸ್ ಬೇಸಿಕ್ಸ್. ಓಕೆ, ನಿಮಗೆ ಈ CH3 ಗೊತ್ತಿರುತ್ತೆ, ಈ C2H5 ಗೊತ್ತಿರುತ್ತೆ. ಓಕೆ, ಟೇಕ್ 1 more hour ಟು ಲರ್ನ್ ದಿಸ್ ಒನ್. ಓಕೆ, ನಿಮಗೆ ಇದು ವೆರಿ ಹೆಲ್ಪ್ಫುಲ್ ಫಾರ್ ದ ನಾಮನ್ಕ್ಲೇಚರ್ ಪರ್ಪಸ್. ಬಿಫೋರ್ ಕಮಿಂಗ್ ಟು ದ ನಾಮನ್ಕ್ಲೇಚರ್ ಕ್ಲಾಸಸ್, ಈ ಹಿಂದೆ ಏನು ಹೇಳಿದ್ದೀನಿ, ರೂಟ್ ವರ್ಡ್ಸ್ ಹಾಗೆ ಈ ಅಲ್ಕೈಲ್ ಗ್ರೂಪ್ ಫೈಂಡ್ ಔಟ್ ಮಾಡೋದು. ಓಕೆ, ಇದನ್ನು ಕಲ್ತ್ಬಿಟ್ಟು ಬನ್ನಿ. ಓಕೆ, ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಅಲ್ಕೈಲ್ ಗ್ರೂಪ್, ಈ ಅಲ್ಕೈಲ್ ಗ್ರೂಪ್ಸ್ ಬಂದುಬಿಟ್ಟು ನಮಗೆ ಫಂಕ್ಷನಲ್ ಗ್ರೂಪ್ಸ್ ಅಲ್ಲ. ಓಕೆ, ಇದು ನಮಗೆ ಫಂಕ್ಷನಲ್ ಗ್ರೂಪ್ಸ್ ಅಲ್ಲ. ನಾ ಹಿಂದೆ ಏನು ಫಂಕ್ಷನಲ್ ಗ್ರೂಪ್ಸ್ ಎಕ್ಸ್ಪ್ಲೇನ್ ಮಾಡಿದೆ, ಈ ಅಲ್ಕೈಲ್ ಗ್ರೂಪ್ಸ್ ಬಂದುಬಿಟ್ಟು ಫಂಕ್ಷನಲ್ ಗ್ರೂಪ್ಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಜಸ್ಟ್ ಫಾರ್ ದ ನಾಮಿನ್ಕ್ಲೇಚರ್ಗೆ ನಾನು ಹೆಲ್ಪ್ ಆಗಲಿ ಅಂತ ಈ ಅಲ್ಕೈಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಹೋಮೋಲಾಗಸ್ ಸೀರೀಸ್. ಹೋಮೋಲಾಗಸ್ ಸೀರೀಸ್ ಅಂದರೆ ಏನು ಅಂದರೆ, ಎ ಸೀರೀಸ್ ಆಫ್ ಸೇಮ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ and the successive members differ from each other in a molecular formula by a CH2 in it is called homologous series. Example, alkenes, okay, alkynes, ಈ ಥರ. ಓಕೆ, ನಮಗೆ ಸಿ ಹಿಯರ್ ನಾನು ಇವಾಗ ಓನ್ಲಿ ಈ 2 ಎಕ್ಸಾಂಪಲ್ಸ್ ಅಷ್ಟೇ ತೊಗೊತೀನಿ. ಓಕೆ, ಇಫ್ ಐ ಕನ್ಸಿಡರ್ ಅಲ್ಕೇನ್ಸ್, ನಿಮಗೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಡೆಫಿನೇಷನ್ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಆ್ಯಂಡ್ ಅಲ್ಕೇನ್ಸ್ಗೂ ಏನು
ಜನರಲ್ ಫಾರ್ಮುಲಾ ಇದೆ ಸಿ ಹಿಯರ್ ದಿಸ್ ಈಸ್ CnH2n ಪ್ಲಸ್ 2 ಅಲ್ವಾ. ಇಲ್ಲಿ ಏನು ಬರುತ್ತೆ CnH2n ಅಲ್ವಾ ಅಲ್ಕೀನ್ಸಲ್ಲಿ. ಮೀನ್ಸ್ ಇಫ್ ಯು ಪುಟ್ ಹಿಯರ್ C1 ಅಂದರೆ ನಿಮಗೆ H ಎಷ್ಟು ಬರುತ್ತೆ ಈ ಎನ್ನಲ್ಲಿ. ಇಫ್ ಯು ಪುಟ್ n ಈಕ್ವಲ್ಸ್ ಟು 1 ಅಂದರೆ ಇಲ್ಲಿ ಏನು ಬರುತ್ತೆ ನಮಗೆ C1 H2 ಇಂಟು 1 ಪ್ಲಸ್ 2 ಸೊ ಟೋಟಲ್ ವಿಲ್ ಬಿ 4 ಅಲ್ವಾ. CH4 ಬರುತ್ತೆ. ಈ CH4ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಹಿಯರ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಇಫ್ ಯು ಪುಟ್ n ಈಕ್ವಲ್ಸ್ ಟು 2 ವಾಟ್ ವಿಲ್ ಬಿ ಯುವರ್ ಆನ್ಸರ್ C2H6 ಅಲ್ವಾ. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ 2 C ಇದೆ, H ಎಷ್ಟಿದೆ 6 ಇದೆ ಅಲ್ವಾ. ನೆಕ್ಸ್ಟ್ ಇಫ್ ಯು ಪುಟ್ 3 C3H8 ಅಲ್ವಾ ಎಷ್ಟು ಬರುತ್ತೆ 3 C ಬರುತ್ತೆ. ಈ ರೀತಿ ನೀವು ಇದನ್ನು ಬರಿತಾ ಹೋಗ್ತೀರಾ ಅಲ್ವಾ. ಅಂದರೆ ಇದು ನಿಮಗೆ ಇದೇ ರೀತಿ ಕಂಟಿನ್ಯೂಯೇಷನ್ ಆಗ್ತಾ ಹೋಗುತ್ತೆ ರೈಟ್. ಸೇಮ್ ಇನ್ ಕೇಸ್ ಆಫ್ ಅಲ್ಕೀನ್ಸ್ ಏನಾಗುತ್ತೆ ಸಿ ಹಿಯರ್ ಇಫ್ ಯು ಪುಟ್ n ಈಕ್ವಲ್ಸ್ ಟು 1 n ಈಕ್ವಲ್ಸ್ ಟು 2 n ಈಕ್ವಲ್ಸ್ ಟು 3 ಹೇಗೆ ಬರಿಬೋದು ಸಿ. ಫಸ್ಟ್ ಆಫ್ ಆಲ್ ಅಲ್ಕೀನ್ಸ್ ಅಂದರೆ ಏನು ಡಬಲ್ ಬಾಂಡ್ ಅಲ್ವಾ. ಡಬಲ್ ಬಾಂಡ್ ಯಾವುದ್ರ ಮಧ್ಯೆ ಇರಬೇಕು ಸಿ ಮಧ್ಯೆ ಇರಬೇಕು. ಸೊ ಒಂದು ಕಾರ್ಬನ್ ಬಂದುಬಿಟ್ಟು ಅಲ್ಕೀನ ಫಾರ್ಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ನಮಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ C2 ಇಂದಾನೇ ಸ್ಟಾರ್ಟ್ ಆಗುತ್ತೆ ಅಲ್ಕೀನ್ ಬಂದುಬಿಟ್ಟು. ಅದಕ್ಕೆ n ಈಕ್ವಲ್ಸ್ ಟು 1ನಲ್ಲಿ ನಮಗೇನಾದ್ರೂ ಅಲ್ಕೀನ್ ಬರುತ್ತಾ ಇಲ್ಲ ಅಲ್ವಾ. ಸೊ ನಾವೇನು ಮಾಡಬೇಕು ಫಸ್ಟೇ n ಈಕ್ವಲ್ಸ್ ಟು 2 ತಗೋಬೇಕು. ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್. ಮಿನಿಮಮ್ n ಈಕ್ವಲ್ಸ್ ಟು 2 3 4 ಇಂದಾನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಇಫ್ ಇಟ್ ಈಸ್ 2 ಅಂದರೆ C2 H ಎಷ್ಟು ಬರುತ್ತೆ 2 ಇಂಟು 2 4. C3 ಅಂದರೆ H6 ಬರುತ್ತೆ. C4 ಅಂದರೆ H8 ಬರುತ್ತೆ. ಸಿ ಹಿಯರ್ ಈಗ ಇಲ್ಲಿ ಎಷ್ಟಿದೆ CH4 ಇದೆ ಅಲ್ವಾ. ಇಲ್ಲಿ ಎಷ್ಟಿದೆ C2H6 ಇದೆ. ಅಂದರೆ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಸಿ ಹಿಯರ್. ನಾನು ಇದೇ ಸ್ಟ್ರಕ್ಚರ್ನ ಇಲ್ಲಿ ರೆಸೆಂಬಲ್ ಮಾಡಿದ್ರೆ ಏನಾಗುತ್ತೆ EH ಈ ರೀತಿ ಓಕೆ ಸಿ ಓಕೆ. ಈ CH4ನ ನಾನು ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ ಮಿಕ್ಕಿರೋದು CH2 ಉಳಿಯುತ್ತಲ್ವಾ. ಅಂದರೆ ಇದಕ್ಕೂ ಏನು ಡಿಫ್ರೆನ್ಸ್ CH2 ಡಿಫ್ರೆನ್ಸ್. ಇಲ್ಲಿಂದ ಇಲ್ಲಿಗೆ CH2 ಆ್ಯಡ್ ಆಗಿದೆ. ಅಂದರೆ ಇಲ್ಲಿ ಎಷ್ಟು C ಆ್ಯಡ್ ಆಗಿದೆ 1 C. ಇಲ್ಲಿಂದ ಇಲ್ಲಿಗೆ ಎಷ್ಟು H ಆ್ಯಡ್ ಆಗಿದೆ H2 ಆ್ಯಡ್ ಆಗಿದೆ ಅಲ್ವಾ. ಇಲ್ಲಿ ಕ್ಲೀನಾಗಿ ಕಾಣುತ್ತೆ. ಈ ಸ್ಟ್ರಕ್ಚರಲ್ಲಿ ಈ CH2ನ ನಾನು ಇಲ್ಲಿ ರಿಮೂವ್ ಮಾಡಿದ್ರೆ ಉಳಿದಿರೋದು ಯಾವುದು H2 ಇದೆ C1 ಇದೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಏನು ಆಗುತ್ತೆ ನೋಡಿ ಈ ಈಥೇನ್ ಏನಿದೆ ಈ ಈಥೇನ ಇಲ್ಲಿಗೆ ನೀವು ರಿಮೂವ್ ಮಾಡಿ 1 2 ಇಷ್ಟು ರಿಮೂವ್ ಮಾಡಬೇಕಾಗತ್ತೆ ಅಲ್ವಾ ರೈಟ್. ಇಷ್ಟು ರಿಮೂವ್ ಮಾಡಿದ್ರೆ ಅಗೇನ್ ಇಲ್ಲಿ ಏನು ಉಳಿಯುತ್ತೆ CH2 ಉಳಿಯುತ್ತೆ ಅಲ್ವಾ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಗೇನ್ ಎಷ್ಟು C2 ಇದೆ C3 ಇದೆ. ಸೊ 1 C ಆ್ಯಡ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು H 2H ಅಲ್ವಾ. ಇಲ್ಲಿಂದ ಇಲ್ಲಿಗೆ ಕೌಂಟ್ ಮಾಡಿಬಿಡಿ. ಡೆಫಿನೇಷನ್ ನೋಡಿ ಏನು ಹೇಳಿದೆ ಸಕ್ಸೆಸಿವ್ ಮೆಂಬರ್ ಅಂದರೆ ಒಂದಾದ್ರಂತ ಒಂದು ಓಕೆ. ಇದಕ್ಕೂ ಆ ಥರ ಓಕೆ. ಇಲ್ಲೂ ಅಷ್ಟೇ ಹಿಯರ್ C ಎಷ್ಟು ಇಲ್ಲಿಂದ ಇಲ್ಲಿಗೆ ಆ್ಯಡ್ ಆಗಿದೆ 1 C ಅಲ್ವಾ. H ಎಷ್ಟು H2 ಓಕೆ. ಇಲ್ಲಿಂದ ಇಲ್ಲಿಗೆ ಎಷ್ಟು C1 H2. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಹೋಮೋಲಾಗಸ್ ಸೀರೀಸ್ ಅಂದರೆ ಸೀರೀಸ್ ಆಫ್ ಎ ಸೇಮ್ ಆರ್ಗ್ಯಾನಿಕ್ ಕಾಂಪೌಂಡ್ ಓಕೆ. ಇಲ್ಲಿ ಅಲ್ಕೇನ್ ಅನ್ನೋದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಲಾಸ್ ಓಕೆ. ನೀವು ಮತ್ತೆ ಅಲ್ಕೀನ್ ಜೊತೆ ಕಂಪೇರ್ ಮಾಡೋಂಗಿಲ್ಲ. ಅಲ್ಕೇನ ಕಂಪೇರ್ ಮಾಡಿದ್ರೆ ಅಲ್ಕೇನ್ ಅಷ್ಟೇ ಕಂಪೇರ್ ಮಾಡಬೇಕು ಓಕೆ. ಅಲ್ಕೀನ್ ಕಂಪೇರ್ ಮಾಡಿದ್ರೆ ಅಲ್ಕೀನ್ ಅಷ್ಟೇ ಕಂಪೇರ್ ಮಾಡಬೇಕು. ನೆಕ್ಸ್ಟ್ ಅಲ್ಕೈನ್ ಕಂಪೇರ್ ಮಾಡಿದ್ರೆ ಅಲ್ಕೈನ್ ಅಷ್ಟೇ ಕಂಪೇರ್ ಮಾಡಬೇಕು. ಈ ರೀತಿ ಎ ಸೀರೀಸ್ ಆಫ್ ಸೇಮ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಅ ಸೇಮ್ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ. ಅಲ್ಕೇನ್ ನಾವು ಇದೇ ಥರ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ಅಲ್ಕೀನ ನಾವು ಇದೇ ಥರ ಜನರಲ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ ರೈಟ್. ಆ್ಯಂಡ್ ದಿಸ್ ಸಕ್ಸೆಸಿವ್ ಮೆಂಬರ್ ಈ ಸಕ್ಸೆಸಿವ್ ಮೆಂಬರ್ ಏನಿರುತ್ತೆ ಈ ರೀತಿ ಸಕ್ಸೆಸಿವ್ ಮೆಂಬರ್ ಬಂದುಬಿಟ್ಟು ನಮಗೆ CH2 ಡಿಫ್ರೆನ್ಸ್ ಇರಬೇಕು ಓಕೆ. CH2 ಡಿಫ್ರೆನ್ಸ್ ಇದ್ದರೆ ಮಾತ್ರ ಅದನ್ನು ನಾವು ಹೋಮೋಲಾಗಸ್ ಸೀರೀಸ್ ಅಂತ ಕರಿತೇವೆ.
ನೀವು ಅಲ್ಕೈನ್ಸ್ನು ನೀವು ಇದೇ ತರಹ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಅಲ್ಲೂ ಸಹ ನಿಮಗೆ CH2 ಡಿಫ್ರೆನ್ಸ್ ಬರುತ್ತೆ. ಮತ್ತು ನಾನು ಈ ಹಿಂದೆ ಏನು ನಿಮಗೆ ಅಲ್ಕೈಲ್ ಗ್ರೂಪ್ ಬಗ್ಗೆ ಹೇಳಿದೆ, ಓಕೆ, ಅಲ್ಕೈಲ್ ಗ್ರೂಪ್ ಬಗ್ಗೆ ಏನು ಹೇಳಿದೆ ಅದ್ರ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ಹಿಯರ್ ಅಲ್ಕೈಲ್ ಗ್ರೂಪ್ ಅಂದರೆ ಓನ್ಲಿ ಒಂದು H ಮೈನಸ್ ಆಗಿರುತ್ತೆ. ಈ CH4ಅಲ್ಲಿ CH3 ಹಾಗೆ ಇದ್ದು ಇದಿಷ್ಟು 1 H ಮೈನಸ್ ಆಗಿದೆ, ಅದನ್ನು ನಾವು ಅಲ್ಕೈಲ್ ಮೀಥೈಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಾವು 1 H ಏನಾದರೂ ಮೈನಸ್ ಆಗಿದ್ದು, ಓಕೆ, C2H3 ಇದು ಏನಾದರೂ ಈ ಥರ ಇದ್ದರೆ ಇಲ್ಲಿ ನಾವು ಇದನ್ನು ಇಥಿನೈಲ್ ಅಂತ ಕರಿತೀವಿ. ಓಕೆ, ಸೊ ನಮಗೆ ಹೋಮೋಲಾಗಸ್ ಸೀರೀಸ್ ಅಂದರೆ -C ಇರುತ್ತೆ, H2 ಮೈನಸ್ ಆಗಿರುತ್ತೆ. ಅಲ್ಕೈಲ್ ಗ್ರೂಪಲ್ಲಿ ಕೇವಲ ಒಂದು ಹೈಡ್ರೋಜನ್ ನಮಗೆ ಮೈನಸ್ ಆಗಿರುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಂಕ್ಷನಲ್ ಗ್ರೂಪ್, ಆ ಫಂಕ್ಷನಲ್ ಗ್ರೂಪ್ ಹಾಗೆ ನಮಗೆ ಅಲ್ಕೈಲ್ ಗ್ರೂಪ್ಗಳನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು. ಓಕೆ, ಅಲ್ಕೈಲ್ ಗ್ರೂಪ್ಸ್ ಆರ್ ನಾಟ್ ಫಂಕ್ಷನಲ್ ಗ್ರೂಪ್, ರಿಮೆಂಬರ್. ಓಕೆ, ಈ ಅಲ್ಕೈಲ್ ಗ್ರೂಪ್ಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಹಾಗೆ ಯಾವೆಲ್ಲ ಫಂಕ್ಷನಲ್ ಗ್ರೂಪ್ಸ್ ಇದೆ ಇವುಗಳನ್ನು ನೋಡಿಬಿಟ್ಟು, ಹಾಗೆ ರೂಟ್ ವರ್ಡ್ ಏನು ಹೇಳಿದ್ದೇನೆ, ಓಕೆ, ರೂಟ್ ವರ್ಡ್ ಇವನ್ನೆಲ್ಲ ಕ್ಲೀನಾಗಿ ಸ್ಟಡಿ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ನೀವು ನಾಮೆನ್ಕ್ಲೇಚರ್ ಕ್ಲಾಸ್ಗೆ ರೆಡಿಯಾಗಿ. ಓಕೆ, ಬಿ ರೆಡಿ ಫಾರ್ ನಾಮೆನ್ಕ್ಲೇಚರ್ ಕ್ಲಾಸ್. ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅದನ್ನ ನೋಡ್ಕೊಂಡು ಬಂದರೆ ನೆಕ್ಸ್ಟ್ ಕ್ಲಾಸ್ ನಿಮಗೇನಿರುತ್ತೆ 50% ನಿಮಗೆ ಇಟ್ ವಿಲ್ ಬಿ ಈಸಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾಮೆನ್ಕ್ಲೇಚರ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನೀವು ಫಂಕ್ಷನಲ್ ಗ್ರೂಪ್, ಹೋಮೋಲಾಗಸ್ ಸೀರೀಸ್ ಹಾಗೆ ರೂಟ್ ವರ್ಡ್ಸ್ ಹೇಗೆ ನೋಡೋದು, ಅಲ್ಕೈಲ್ ಗ್ರೂಪ್ ಹೇಗೆ ಕಂಡುಹಿಡಿಯೋದು ಅಂತ ಕಲ್ತಿದ್ದೀರಾ. ಥ್ಯಾಂಕ್ ಯು.